ರಾಜಧಾನಿ ಬೆಂಗಳೂರಿನ ಮದ್ಯಪ್ರಿಯರ ಪಾಲಿಗೆ ಕಹಿ ಸುದ್ದಿಯ ಜೊತೆಗೆ ಅಲರ್ಟ್ ಮಾಡುವಂತ ಸುದ್ದಿಯೂ ಕೂಡ ಇದೆ. ಜೂನ್ ತಿಂಗಳ ಆರಂಭದಲ್ಲಿ ಬೆಂಗಳೂರಿನ ಮದ್ಯಪ್ರಿಯರಿಗೆ ಶಾಕ್ ಎದುರಾಗಿದೆ. ಎಣ್ಣೆ ಬೇಕೇ ಬೇಕು, ಇಲ್ಲ ಅಂತಾದ್ರೆ ನಿದ್ದೆ ಬೀಳಲ್ಲ ಅನ್ನೋರಿಗೆ ಇದು ಸಂಕಷ್ಟದ ಸುದ್ದಿ. ಯಾಕಂತಂದ್ರೆ ಜೂನ್ 1ರಿಂದ 1 ವಾರ ಕಾಲ ಎಣ್ಣೆ ಮಾರಾಟಕ್ಕೆ ಬ್ರೇಕ್ ಬೀಳುತ್ತೆ. 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ಎಣ್ಣೆ ಸಿಗೋದಿಲ್ಲ. ಮಧ್ಯದಲ್ಲಿ 5ನೇ ತಾರೀಕೊಂದು ಎಣ್ಣೆ ಸಿಗುವಂತ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಯಾವುದು ಅಂತಂದ್ರೆ, ಒಂದು ವಿಧಾನ ಪರಿಷತ್ ಎಲೆಕ್ಷನ್ಸು, ಅದರ ಜೊತೆಗೆ ಲೋಕಸಭಾ ಎಲೆಕ್ಷನ್ನ ಮತ ಎಣಿಕೆ, ಮತ್ತೆ ಎಲೆಕ್ಷನ್ನ ಮತ ಎಣಿಕೆ, ವಿಧಾನ ಪರಿಷತ್ ಎಲೆಕ್ಷನ್ನ ಮತ ಎಣಿಕೆ. ಸೊ ಇದೆಲ್ಲವೂ ಕೂಡ ಒಂದೇ ಹಂತದಲ್ಲಿ ಬಂದಿರೋದ್ರಿಂದ ಎಣ್ಣೆ ಪ್ರಿಯರ ಪಾಲಿಗೆ ಶಾಕಿಂಗ್ ಸಮಾಚಾರ ಕಾದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಈಗ 5ನೇ ತಾರೀಕೊಂದು ಸಿಗತ್ತೆ ಅನ್ನೋ ಲೆಕ್ಕಾಚಾರ, ಸೊ ಸ್ಟಾಕ್ ಇಡಬೇಕು ಅನ್ನೋ ಅಲರ್ಟ್ ಮೆಸೇಜ್ ಆಯಿತು. ರಕ್ಷತ್, ಈಗ ಸದ್ಯ ಎಣ್ಣೆ ಪ್ರಿಯರೆಲ್ಲರೂ ಕೂಡ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಸದ್ಯ ಈಗ ಜನರು ಹೇಳ್ತಾ ಇರುವಂತಹ ಮಾತು. ಯಾಕಂತ ಅಂದ್ರೆ ಮೊದಲನೇ ವಾರದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಒಂದು ದಿನವನ್ನು ಹೊರತುಪಡಿಸಿ ಉಳಿದ ಯಾವುದೇ ದಿನಗಳಲ್ಲೂ ಕೂಡ ಎಣ್ಣೆ ಅಂಗಡಿ ಓಪನ್ ಇರೋದಿಲ್ಲ. ಸಾಲು ಅಂದ್ರೆ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಇದೆ ನಿಮಗೆ ಜೂನ್ 3ನೇ ತಾರೀಕು. ಸೊ ಹಾಗಾಗಿ ಜೂನ್ 1ರ ಸಂಜೆ 4 ಗಂಟೆಯಿಂದಲೇ ಎಣ್ಣೆ ಅಂಗಡಿ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಜೂನ್ 3ಕ್ಕೆ ಎಲೆಕ್ಷನ್ ಅಂದ್ರೆ ಆ ದಿನನೂ ಕೂಡ ನಿಮಗೆ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಜೂನ್ 4ಕ್ಕೆ ಬಂದ್ರೆ ಏನೋ ಲೋಕಸಭಾ ಚುನಾವಣೆಯ ಫಲಿತಾಂಶ ಇರೋದ್ರಿಂದ ಅವತ್ತು ಕೂಡ ನಿಮಗೆ ಎಣ್ಣೆ ಸಿಗೋದಿಲ್ಲ. ಜೂನ್ 5ನೇ ತಾರೀಕಿನ ಬೆಳಿಗ್ಗೆ ಮಾತ್ರ ಎಣ್ಣೆ ಅಂಗಡಿಗಳು ಓಪನ್ ಇರುತ್ತೆ. ಅದಾದ್ಮೇಲೆ ಜೂನ್ 6ಕ್ಕೆ ಮತ್ತೆ ಪದವೀಧರ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಇರೋದ್ರಿಂದ ಮತ್ತೆ ಅಲ್ಲಿ ಎಣ್ಣೆ ಅಂಗಡಿಗಳು ಕ್ಲೋಸ್ ಆಗುತ್ತೆ. ಸೊ ವಾರಪೂರ್ತಿ ಒಂದು ದಿನವನ್ನ ಹೊರತುಪಡಿಸಿದ್ರೆ ಎಣ್ಣೆ ಅಂಗಡಿ ಕ್ಲೋಸ್ ಆಗಿರುತ್ತೆ. ವೆದರ್ ತುಂಬಾ ಕೂಲ್ ಆಗಿದೆ, ಚಿಲ್ ಆಗಿ ಒಂದು ಎಣ್ಣೆಗೆಣ್ಣೆ ಹೊಡಿಯೋಣ ಅಂತ ಅನ್ಕೊಂಡಿದ್ದವ್ರಿಗೆಲ್ಲ ಈಗ ಒಂಥರ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಯಾಕಂದ್ರೆ ವಾರಪೂರ್ತಿ ಎಣ್ಣೆ ಅಂಗಡಿ ಓಪನ್ ಇರಲ್ವಲ್ಲಪ್ಪ, ಈಗ ಎಣ್ಣೆ ಅಂಗಡಿಗೆ ಅಂದ್ರೆ ಎಣ್ಣೆಯನ್ನ ಮುಂಚಿತವಾಗಿ ನಾವು ತಗೊಳ್ಬೇಕು ಅಂದ್ರೆ ದುಡ್ಡನ್ನ ಸ್ಟೋರ್ ಮಾಡಿಡಬೇಕಲ್ಲ ಅಂತ ಜನರು ಕೂಡ ಈಗ ಆಲೋಚನೆ ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.